ನೀ ಗುಲಾಬಿ ಗಿಡ ಕೊಟ್ಟಿದ್ದಿಲ್ಲ ಈಚೆ ಕಟ್ ಮಾಡಿ ಅದು ಹತ್ತೈತಿ ಇಲ್ಲಿ. ಇದು ನೆಲ್ಲಿಕಾಯಿ ಗಿಡ ಈಚೆ ಗುಡ್ಡದ ನೆಲ್ಲಿಕಾಯಿ. ನೆಲ್ಲಿಕಾಯಿ ಯಾರು ಹಚ್ಚಾರ ತಂದ ನಾವು ಅಗಿ ತೊಗೊಂಬಂದು 200 ರೂಪಾಯಿ ನೋಡಿಕೋದು ಅದಕ್ಕೆ ಇಲ್ಲ ನಿಂಬ್ಯಾಗ ಹಚ್ಬೇಕಿಲ್ಲ ದ್ವಾರ ಹಾಕಿತ್ತಾಗ ಮೆಣಸಿನ್ಕಾಯ್ದಾಗ ಹಚ್ಬೇಕಪ್ಪ. ಇಲ್ಲ ಇದನ್ನ ಮಾಡಪ್ಪ ಇದು ಗುಲಾಬಿ ಗಿಡ ಅಲ್ಲ ಅದಾಗು ಮುಂದೆ ಐತ್ ನೋಡಿ ಅಂದ್ರೆ ಕೆಳಗೆ ಮಣ್ಣು ಇರ್ಬೇಕದ ಅಗಲ ನಿಂಬೆ ಗಿಡ ಆಗದ ಅಗಲ ಮಾಡೋ 10 ಕಿತ್ತಾಳೆ ಹಣ್ಣು ಮುಸ್ಕೊಂತ ಹಣ್ಣಿಂದ ಅಂತದಪ್ಪ ಅದು. ಇಲ್ಲ ಐತ್ ನೋಡಿ ಗುಲಾಬಿ ಗಿಡ. ಹಿಡ್ಕೊಂಡು ಅಜ್ಜಿಗೆ ಎಲ್ಲ ತೋಟ ತೋರಿಸ್ಬಿಡ್ತೀನಿ. ಇಲ್ಲೇ ನಮ್ಮಪ್ಪ ಕವಳಿ ಅಂತಂದಿದ್ದಲ್ಲ ಅವ್ನು ಕವಳಿ ಹಣ್ಣಿನ ಬೀಜ ಹಾಕ್ತೆ ಯಪ್ಪ ಏಕ ಹಬ್ಬೇಕು ಹಂಗ. ಏಯ್ ಶ್ರೀಗಂಧ ಮಗನದ ಹೋಗಿಲ್ಲ ಚಿಗಾಗತೈತ್ ನೋಡಲ್ಲಿ ಬಿಡ ಎಲ್ಲಪ್ಪ ಬಿಡ ಅಲ್ವಾ. ಅಯ್ಯ ಹಬ್ಬ ಇನ್ನಟ್ ಅಷ್ಟ ಅದಾವಳ ಬೀಜದ ಬಿಡ್ತೈ ಕಷ್ಟ ಆಗಲ್ಲ ನಮಗೆ ಹಬ್ಬ 10 ಎಮ್ಗೆ ಹಚ್ಚೋದದನ ಮಣ್ಣು ಆಗ್ಬೇಕದ. ಡ್ರಿಪ್ಪಿನ ಪೈಪ್ ತೆಗಿ ಆ ಕಡೆನ ಹಬ್ಬ ನಡಕ ಹಚ್ಚುನು ಅದ್ರ ಮಣ್ಣು ಮಾಡ್ಕೋಬೇಕು ಅದಕ್ಕೆ. ಮೆಣಸಿನಕಾಯಿ ಇದಾವ ಇಲ್ಲಿ ಲಕ್ಕಿತ್ತು ಈ ಕಡೆ ಹಚ್ಚಾಕ ಬರ್ತದ ಹಬ್ಬ ಸರಿ. ಪೈನಾಪಲ್ ಹಚ್ಚೇನು ಅಲ್ಲೇ ಹಚ್ಚುನಂತ. ಇವು ಗುಲಾಬಿನ ಗಿಡ ನೋಡಿ ನಮ್ಮ ಅಪ್ಪನ ಕಟ್ ಮಾಡಿ ಕೊಟ್ಟಿದ್ದೆ ಹೆಚ್ಚಾಳ ಎಲ್ಲ ಹಿಂಗೆ ಹುಳ ತಕತ್ ಬಿಟ್ಟ. ಪುಂಡಿ ಪಲ್ಯನೂ ತಿಂದ ಅವನು ಕೋಳಿ. ಇವು ಕೋಳಿಗೆ ನಮ್ಮ ಕೋಳಿಗಂತೂ ಏನು ಇಡೇ ಇಲ್ಲಪ್ಪ ಎಲ್ಲ ಇಲ್ಲೇಕ ಪುಂಡಿ ಪಲ್ಯಕ್ಕೆ ಅಲ್ಲೇಕಿನ ಓ ಅಕ್ಕೇತ ಮತ್ತೆಲ್ಲಿ ಪಳ್ಳ ಐತಿ ನೋಡಪ್ಪ ಅಲ್ಲೇಟ್ ಹಬ್ಬ ಹಬ್ಬತಾವ ಮಗ ನಾವು ಇಲ್ಲಕ್ಕಿನ ಇಲ್ಲೇಟ್ ಹಬ್ಬಪ್ಪ ಇಲ್ಲ ಐತಿ ನೋಡಿ ಇಲ್ಲಿ ಹಬ್ಬ ಇಲ್ಲಿ ಏನಾಗೋದಿಲ್ಲ ಸುಮ್ಮನೆ ಅರ್ಶಿನ ಆದ್ರೆ ಏನಾಗಂಗಿಲ್ಲ. ಇಳಿ ಇವು ಕೋಳಿ ಹರಿಬೇಡ ಅವು ನಮ್ಗೆ ಮಾಡ್ಬೇಕು ಕಚ್ಚಾಡ್ಸ್ಬೇಕು ನಡು ಕಷ್ಟ ಹಚ್ಬೇಕು ಅದನ್ನು ತಿಂತಾವ. ಇವನ್ ಎಲ್ಲಿ ಹಚ್ಚೋದು ಯಪ್ಪ ಕವಳಿ ಬೀಜ ಎಲ್ಲ ಹಾಕೋದು ಇದು ಗಿಡನ ಹಾಕೈತಿ ಇಲ್ಲಪ್ಪ ಇದು ಬಳ್ಳಿನ ಆಗಂಗಿಲ್ಲ ಇದು. ಇವನ್ ಆಗಿ ಕಿತ್ ಹಚ್ಕೋಬಹುದು ನಾವು ಮತ್ತ ಬರೋದಿಲ್ಲ ಒಂದ್ ಇಲ್ಲೊಂದು ಹಚ್ಚುನಪ್ಪ ಇದು ಇವು ಕವಳಿ ಗಾಡಿ ಪಾಡಿ ಅಡ್ಡಾಡುವಾಗ ಮತ್ತ ಬರುದಿಲ್ಲ ಇಲ್ಲ ಗಾಡಿ ಇಲ್ಲಳ ಗಾಡಿ ಇಲ್ಲಿ ಗಾಡಿ ಅಡ್ಡಾಡಂಗಿಲ್ಲ ಗಾಡಿ ಗಳೆ ಹೊಡುವಾಗದು ಇರ್ಬೇಕು ಒಂದಾರ ಇಲ್ಲಿ ಇಲ್ಲಟ್ ಹಬ್ಬಪ್ಪ ನೋಡೋಣ ಇಲ್ಲೊಂದು ಬೀಜ ಹಾಕೋಣ ಹೋಗ್ ಪೈಪ್ ಕಡ್ದಿ ಪೈನಾಪಲ್ ಹಚ್ಚಿ 5 ಪೈನಾಪಲ್ ಹೊಟ್ಟೆ ಹೋಗ ಯಾವಾಗ ಅಕ್ಕನ ಪೈನಾಪಲ್ ಅಲ್ಲಿ ಒಂದು ಕವಳಿ ಬೀಜ ಹಾಕಿದ್ದೀನಿ ನಾವು ಅಲ್ಲೊಂದಿಷ್ಟ. ನಮ್ಮ ಕೋಳಿ ಕಡ್ತಕ್ಕೆ ಏನು ಉಳಂಗಿಲ್ಲ. ನಮ್ಮ ನೆಲಾಪಿನ ಮೊನ್ನೆ ಒಂದು ನೀರ್ಲ ಗಿಡ ಹಚ್ಚೋಣ ನೀರ್ಲ ಗಿಡ ಹೊಲ್ದಾಗ ಹಚ್ಚಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆ. ಅದೇನೇನೋ ಗೊತ್ತಿಲ್ಲ ಮೊದಲಿಂದನೂ ಹಾಗಾಗಿ ಇಲ್ಲಿ ಹಾಳು ಐತಲ್ಲ ಅಲ್ಲಿ ಹಚ್ಚಿ ಡ್ರಿಪ್ ಮಾಡೈತಿ. ಈ ಥರದ ವಿಡಿಯೋನ ಇಷ್ಟಪಡಲಾರ್ದು ಮತ್ತು ಯಾವ ಥರ ವಿಡಿಯೋ ಇಷ್ಟಪಡ್ತೀರಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಈಗ ಇಲ್ಲೊಂದಿಷ್ಟು ಬೀಜ ಹಾಕಕ್ಕಂತೇಳಿ ಹೊಂಟೇವಿ. ಒಟ್ಟಿನಲ್ಲಿ ನನಗೇನು ನಮ್ದು ಹೊಲ ಭಾಳ ಇಲ್ಲಲ್ಲ ಇರೋಷ್ಟು ಹೊಲದೊಳಗೆ ಎಲ್ಲ ಥರ ಫ್ರೂಟು ನಾವು ತಿನ್ನಲಿಲ್ಲ ಅಂದ್ರೂ ಪಕ್ಷಿಗಳಿಗಾದರೂ ಬೇಕಂತ ಅಯ್ಯೋ ಇವಿದ್ದು ಯಪ್ಪ ಇವನು ತಗೋ. ಈಗ ಯಾವಾಗ ಒಂದು 2 ವರ್ಷದಿಂದ ತಂದದ್ದು ಬೀಜ ಇದಾವೆ ಅವು ಹತ್ತವನ ನಕ್ರಿ ನೀನು ಹತ್ತವಿಲ್ಲ ಯಾರೇ ಗೊತ್ತ ತಗೋ ಇಲ್ಲ ಹಂಗಾರೆ ತೊಗೊಂಬರ್ತಾನ ಮೊನ್ನೆ ಎಲ್ಲಿ ಕವಳಿ ತೊಗೊಂಬರ್ತಾನೆ. ಇವು ಬೀಜ ನೋಡಿ ಹೌದಂತ ಅನ್ಕೋತೀನಿ ನಾನು.
ಹೌದೇನಲ್ಲ ಇವ ಅನ್ನ ತೊಗೊಂಬಂದು ಹೌದು ಇವ ನೋಡ್ರಿ ನಕ್ರಿನಿನ ಬೀಜ ಹತ್ತೋ ಇಲ್ಲ ಗೊತ್ತಿಲ್ಲ, ಹಾಕ್ಕೊಂಡು ಹಾಕ್ತೇವೆ ಒಟ್ಟಿನಲ್ಲಿ. ಅಂದರೆ ಅದು ಕಬ್ಬು ಈ ವರ್ಷ ಹಚ್ಚೇವಲ್ಲ, ನೀರು ಬೇಕು. ಬ್ಯಾಸಿಗೆ ಟೈಮಲ್ಲಿ ಹಚ್ಚಿದ್ರೆ ಆಲ್ಮೋಸ್ಟ್ ಒಟ್ಟು ಕಡಿಮೆ ಎಲ್ಲ ಗಿಡಗಳು. ಬಟ್ ನೋಡೋಣಂತ್ರಿ, ಪ್ರೀತಿಯಿಂದ ಹಚ್ಚಾಕತ್ತೇವಿ, ಹತ್ಬೋದಂತ ಅಂದ್ಕೊಂಡೇನಿ. ಅದಿಲ್ಲ ಗೌರಿ. ಹ್ಞೂ ಅದ್ರಾಗ ಹಾಕ, ಹತ್ತಿದ್ರೆ ಹತ್ತತ್ತಿಲ್ಲ ಅಂದ್ರೆ ಇಲ್ಲ. ಅದ್ರ ತಂಪಿದ್ದಲ್ಲೇ ಮಗ್ಗಲ ಇದನ್ನು ಮಾಡಿಲ್ಲ ಅಂದ್ರೆ ನಮ್ಮ ಪಪ್ಪಿನಿಲ್ಲ ಇದನ್ನು ಮಾಡ್ಯಾವಪ್ಪ. ಇಲ್ಲೇ ಅದ, ಇಲ್ಲೇ. ಹಾಂ ಇಲ್ಲೇ, ಇಲ್ಲೇ ಅಷ್ಟು ಇಲ್ಲೇ ಐತಿ. ಇಲ್ಲೇ ನೋಡ್ಬೋದು. ಯಪ್ಪ ಹಿಂಗಾಗ್ಯಾವ ಇವು 2-3 ವರ್ಷದ್ದೇವು ನೋಡವು. ನೀರು ಬಂದಿಲ್ಲಪ್ಪ, ಈಗ ನೀರು ತರಬೇಕಿತ್ತನ. ಹೌದನ? ಅದೇ ಕೇಳತೈತಿ, ಜಿಗಟ್ ಪಟ್ಟಿ ಯಾರ ತೊಗೊಂಬಂದು ಹಚ್ಚಪ್ಪ ಅದಕ್ಕೆ. ಇವನು ಹಿಂಗೆ ಹೋಗುತ್ತಿಲ್ಲ, ಹಾಕ್ತಿರ ಬೀಜ ಹಿಡ್ಕೊಂಡು ಹೋದ ಹೇತ್ ಬಂತಂದ್ರೆ ಕಟ್ಟಿಗೆ ಕರ್ಕೊಂಡು ಹೋಗ್ಕೊಳ್ಳೋಣ ಅದನ್ನು. ಅಲ್ಲಿ ಹುಡುಗರು ಬಾಯ್ ಮಾಡ್ತಿರ್ತ. ಇಷ್ಟೊತ್ತನ ಏನು ಮಾಡಿದ್ಯಪ್ಪ ಅಲ್ಲಿ? ನೀ ಅಲ್ಲ, ಅವು ಇಲ್ಲ, ಎಲ್ಲಿ ಹೋಗಿದ್ದ? ಹೌದಾ? ಅವ್ರು ಚಾ ಕಾಸ್ತಾವಂದ್ರೆ ಚಾ ಕುಡ್ದ ಬಂದೇನೆ ಅಂತೇಳಿ ಬಂದು ಇವು ಲೈಟಿಗೆ ಇಲ್ಲಿ ಹುಳ ಬಿಡ್ತಾವೆ, ಇವಕ್ಕೆ ಏನು ಮಾಡಬೇಕಪ್ಪ? ಲೈಟ್ ಇಲ್ಲ ಅಂತ ಹಾಕ್ಬೇಕು, ಬೆಳಕಾಗಿಲ್ಲ ನಮಗೆ. ನೀರಾಗ ಬೀಳ್ತಾವ ಲೈಟ್ ಇನ್ನೊಂದು ಇದು ಆತ ಹಿಂದಕ್ಕೆ ಸರಿ ಹಾಕ್ಬೇಕು. ನಮ್ಗೆ ವಿಡಿಯೋ ಮಾಡೋಕೆ ಬೆಳಕಾಗಿಲ್ಲ. ಪಡಿಸ್ಕೋತಿ ನನ್ನ ಕೈಲಿದ್ದ ಅದೆಲ್ಲ ಅಲ್ಲೇ ಮುಕ್ಕೊಂದೆಲ್ಲ ಮಾಡಾಕತ್ತದ. ಮತ್ತೆ ಅಲ್ಲೇ ಕಟ್ಟಿರಿ ಏನು ಮಾಡೋದು, ಅದಕ್ಕೆ ಬಿಟ್ಟ ಮಾಡ್ಬೇಕಲ್ಲ. ಎಲ್ಲಿ ಹೋದಳಕ್ಕೆ? ಮಾಡೋದಲ್ಲ, ಕಟ್ಟಿದಿಲ್ಲ ಒಂದು ಹಿಂಗೆ ಹುಡುಗ ಕಟ್ತೀನಿ. ಮಾನ್ನಿ ಹಾವ್ಯಪ್ಪ ಹಸಿರ ಬಂದು ಕಪ್ಪಿ ನುಂಗೈತಿ, ಅದಕ್ಕೆ ರುಚಿ ತೊಗೊಂಡ್ಬಿಟ್ಟು ಬಿಟ್ಟೈತಿ. ಮತ್ತೊಂದು ಬಂದೈತಿ, ಒಂದು 4 ಬಡಿಲಿಲ್ಲ ನಾವು. ಚಿಮ್ಮೆ ಹೋಗದೇವಿ, ಕಪ್ಪಿ ನುಂಗು ಮಟ ಸುಮ್ಮ ಬಿಟ್ಟು. ಅದು ಹಿಂಗೆ ರಾತ್ರಿ 1 ಗಂಟೆಗೆ ಅದು ಹಿಂಗೆ 1ಕ್ಕೆ ಎದ್ದು ಹೋಗ್ತೇವಲ್ಲ, ಅವಾಗ ಹಿಂಗೆ ಬಾಗಿಲಂತಲ್ಲಿ ಬಿದ್ದಿತ್ತು. ಇದೇನಿದೆ ಅಂತ ಅದು ನಾನು ಏನಾರ ಮೈಂಡ್ ಎಲ್ಲಿ ಬಿದ್ದತ್ ಬಿಡಂತ ನಾ ಮಾಡೇನಿ. ಅದು ಸುಮ್ಮನೆ ದಾಟ್ ಹೋಗ್ಯಾವ, ಇಬ್ಬರು ಅವ್ರು ನೋಡೇನೇ ಇಲ್ಲ ನಿತ್ಕೊಂಡಾಗ. ಹಳ್ಳಿ ಕಟ್ಟು ಬರ್ಬೇಕಾದ್ರೆ ಇದೇನಿದೆ ಮತ್ತದು ಹಿಂಗೆ ಮಿಸ್ಕ್ಯಾಡಕತ್ತಿಪ್ಪ, ಏನಿದೆ ಅಂತ ಬ್ಯಾಟ್ರಿ ಚಿಕ್ ನೋಡಿದ್ವಿ. ಹಾವಿತ್ತು, ಕಪ್ಪಿ ನುಂಗೈತಿಲ್ಲ, ಹೋಗೋಕ್ಕಾಗಿಲ್ಲ ಅದಕ್ಕೆ. ಹಳ್ಳಿ ಆ ಕಡೆ ನುಗ್ಸಿದ್ವಿ ಕಬ್ನ್ಯಾಗ. ಮತ್ತೊಂದು 4-5 ದಿನ ಬಿಟ್ಟು ಮತ್ತೆ ಬರ್ಬೇಕಾ ಮಗಂದು ಶಿವಿ ಹತ್ತು ಬಿಟ್ಟಿದ್ದು ಬಂದು ಟ್ರೆಜರಿ ಐತಿಲ್ಲಪ್ಪ, ಟ್ರೆಜರಿ ಅಂತೇಳಿ ಒಳಗೆ ಹೋಗಿ ಹಿಡ್ಕೊಂಡೈತಿ. ಅದು ನುಂಗು ಮಟ್ಟ ಸುಮ್ಮ ಬಿಟ್ಟಿವಿ ಇಕ್ಕಟ್ಟು ಹಿಂಗೆ ಹೊರಗೆ ಇದನ್ನು ಮಾಡಿ. ಮತ್ತು ಕಪ್ಪಿ ನುಂಗಿರ್ತೈತಿಲ್ಲ, ಹೋಗಕ್ಕೆ ಆಗಂಗಿಲ್ಲ ಅದಕ್ಕೆ. ಹಾಂ, ಮತ್ತು ಒಂದು ಚಿಲ್ಲ ಹಾಕೊಂಡು ಹೋಗಿ ಎಲ್ಲೇ ಬಿಟ್ಟು ಬಂದ್ರು. ರೂಢಿ ಆಯ್ತು, ಶಿವಿ ಹತ್ತು ಬಿಟ್ಟದ ಕಪ್ಪಿ ಇರ್ತಾವ ಬಾ ಅಂತ. ಎಷ್ಟು ಮನುಷ್ಯರಂಗೆ ಬುದ್ಧಿ ಇರ್ತದೆ ನೋಡಿಯಪ್ಪ ಅವಕ್ಕೆ. ಇಲ್ಲಿ ಹೋದ್ರೆ ಕಪ್ ಸಿಗ್ತಾವ ಅನ್ನೋದು ಹೆಂಗೆ ಗೊತ್ತಾಗಿದ್ದೈತೆ ಅದಕ್ಕೆ. ಒಂದು ಸಲ ಬಂದು ಮತ್ತೊಮ್ಮೆ ಒಳಗೆ ಬಂದತ್ತಂದ್ರೆ ಹೆಂಗಪ್ಪ, ಆ ಒಳಗೆ ಇರ್ತಾವ ಬಾ ಅಂಥೇಳಿ. ಇವು ಸಂಜೆನ ಏನು ಮಾಡ್ತಾವ, ಬೆಳತಾನ ಒಳಗಿರ್ತಾವಪ್ಪ, ಸಂಜಾನ ಹೊರಗೆ ಹೊಕ್ಕಾವು. ಹೊಳೆ ಸಂಜೆ ಹೊತ್ತು ಮುಳುಗ್ತಂದ್ರೆ ಮತ್ತೆ ಒಳಗೆ ಬರ್ತಾವೆ ಕಪ್ಪಿ. ಹಾಂ, ಬೆಳಗ ನಿಂಗೆ ಅಲ್ಲಿ ಕೇಳ್ಸಾಗತ್ತೆ, ಮಾತಾಡ್ಬೇಕಳ ಹಂಗೆ. ಸುಬ್ಬಿ ಬಾ, ನೀ ಚಾರ್ಲಿ ಬಿಟ್ಟು ಬರ್ತೀಯ?
ಇವತ್ತು ರಾತ್ರಿ ಅಡುಗೆ ಎಲ್ಲ ಇಲ್ಲೇ ಮಾಡಾಕತ್ತೀವಿ. ಚಪಾತಿ ಟೇಸ್ಟ್ನಾದ ಇವ 10 ಮಂದಿ ಚಪಾತಿ ಆಗೋಷ್ಟು ಹಿಟ್ಟನ್ನ ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸೌತೆಕಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ಬೇಕು. ಮುಂಜಾನೆ ಆಲೂಗಡ್ಡೆ ಸಾರು, ಕಷನ್ ಆಲೂಗಡ್ಡೆ ಸಾರು. ಈಗ ಇಲ್ಲಿ ಅನ್ನ ಮಾಡಾಕತ್ತೀವಿ ಒಲೆ ಮ್ಯಾಗ. ಆಮ್ಯಾಗ ಸಿಗ್ತೇನೆ ರೀ ನಾನು. ಪಾನಿಪುರಿ ಮಾಡಾಕತ್ತೀವಿ ಸ್ವಲ್ಪ. ಇವು ಆಲೂಗಡ್ಡೆ ಮನೆ ಕುದಿಸಿಟ್ಟಿರಿ, ಹಾಗಾಗಿ ಮತ್ತು ಜಾಸ್ತಿ ದಿನ ಕೆಡ್ತಾವಲ್ಲ, ಅದಕ್ಕೋಸ್ಕರ ಪಾನಿಪುರಿ ಮಾಡ್ಕೊಂಡು ತಿಂದ್ರೆ ಆತಂತೀವಿ. ಪುರಿ ನೋಡ್ರಿ, ನಾವು ಪುರಿ ಕರಿಯಾಕತ್ತೀವಿ ಇದ್ರೊಳಗೆ. ಎಷ್ಟು ಮಸ್ತ್ ಅದಾವ ಇವು. ಸಾಕು ಇಷ್ಟ ಹಾಕೋದು ಮತ್ತು ಊಟ. ಕಳೆದಿಡೋಣ ಬೈ. ಹೊಳ್ಳೊಳ್ಳೆ ಬೀಳ್ತಾವೆ. ಕರ್ದಿಟ್ಟಿರ್ತಾವ್ರೆ ಅದನ್ನೆಲ್ಲ. ಇನ್ನು ಚಪಾತಿ ಮಾಡ್ಬೇಕಾ? ನಾವೀಗ ಪಾನಿಪುರಿ ಮಾಡಿ ಶಾಂತ ಯಪ್ಪ ಇಲ್ಲಿ ಬಾ ಇಲ್ಲಿ. ನಮ್ಮ ತಿಂದ್ರೆ ರಿಯಾಕ್ಷನ್ ಹಂಗಿರ್ತೈತೆ ನೋಡೋಣ. ಇಲ್ಲ ಚಪ್ಪಲ್ ಇಲ್ಲ, ಬಾ ಅದಕ್ಕೆ ತೋರಿಸಿ ಯಪ್ಪ ಹೆಂಗೆ ತಿನ್ನೋದು ಗೊತ್ತೈತ್ನ. ಒಮ್ಮೆ ಬೈಕ್ ಹಾಕೋದು ಹಿಂಗೆ ಮಾಡಬೇಕು. ತಿನ್ಬೇಕಪ್ಪ ಆ ಬಾಗ. ಅಪ್ಪ ಹುಷಾರು ಕೊಡ್ದಾಗ ಮಾಡಾಕತ್ತೆ. ಶಿಮಿತ್ಯಾ ತಿಂತೀಯ? ಹಾಕುವ ನನ್ಗೆ ಅಟ್ಟ. ಅದಾವ ಯಪ್ಪ. ನೀ ಇದನ್ನ ಹಾಕೋಲ್ಲ, ಈ ಕಾರಣ ಇದನ್ನ ಹಾಕಿಲ್ಲ ನಾನು. ಇಲ್ಲ, ಹುಳಿ ಬಾಳಕತ್ಯ. ಸ್ವಲ್ಪ ಹಾಕ್ಬೇಕದನ್ನ. ಅದೇ ಸ್ವೀಟ್ ಅಷ್ಟೇ ಹಾಕ್ತೀರಿ ನೀವು? ಹುಳಿ ಬಾಳಕ ಕೊಡಂತೀಗ ಬಿಡಿ ನಿಮ್ಗೆ ಕೊಡು. ಸಾಕುವ ನನಗೆ. ಸ್ವೀಟ್ ಹಾಕ್ಯ ಪಾನಿ ಇದು ಬೇರೆ ಐತಿ. ಸ್ವೀಟ್ ಇಷ್ಟ ಹಾಕ್ಬೇಕು. ಯಪ್ಪ ಹೆಂಗೈತಿ ಹೇಳ? ಸ್ವಲ್ಪ ಬಾಳಕತ್ಯ. ಮತ್ತೆ ಹಂಗ ಮಾಡಿ ಒಂದು ಸ್ವೀಟ್, ಒಂದು ಹುಳಿ ಜಾಸ್ತಿ ಆಗೈತಿ, ಒಂದು ಸಪ್ಪ ಆಗೈತಿ. ಹಂಗಲ್ಲ ಸ್ವೀಟ್ ಎರಡು ಮಿಕ್ಸ್ ಹಾಕೋದು ಹಂಗೆ ಹಾಕಿದ್ದೀವಿ. ಅದನ್ನು ಇದನ್ನ ತಗೋಯಪ್ಪ, ಎರಡು ಮಿಕ್ಸ್ ಐತದಲ್ಲ. ಇನ್ನೊಟ್ಟು ಪಾನಿ ಹಾಕ. ನನಗಿನ್ನು ಊಟನ ಹೋಗೋದಿಲ್ಲ, ಸಾಕು ಸರಿ. ಊಟ ಹಂಗೆ ಮಾಡಬೇಡಬೇಪ್ಪ. ಮತ್ತೆ ನಿಂಗೆ ಏನು ಬೇಕು ನೋಡಿ ಹಾಕೊಂತೀನಿ. ಸಪ್ಪ ನಂಗೆ ಇದಷ್ಟ ಸ್ವೀಟ್ ಬೇಡ ನನಗೆ. ಇದಕ್ಕೆ ಉಪ್ಪು ಹಾಕೈತಿಲ್ಲ ನೋಡು. ಆಲೂಗಡ್ಡಿ ಎಪ್ ತಿಂತಿ ಇನ್ನೊಂದು ಸಾಕಪ್ಪ. ಹಂಗ ಪಾನಿಪುರಿ ತಿಂತೀನಿ. ಉಪ್ಪರ ಮ್ಯಾಗ ಏನಾರು ಮುಚ್ಚಿರ್ತವ. ಅದು ಸೊಪ್ಪ ಆಗೈತಂದ್ರಲ್ಲ, ಇದು ಬರಬರಿ ಐತಿ. ಸೊಪ್ಪ ಅನಿಸ್ತದೆ ಹೆಂಗ? ಸಪ್ಪ ಅನಿಸ್ತವ ನನಗದ. ತಿಂದು ತಿಂದಿಂದು ಸಪ್ಪ ಅನಿಸ್ತದ. ಮೊದಲು ಹಾಕಿದ್ದು ಹುಳಿ ಅನಿಸ್ತೆ, ಇಕ್ಕಟ್ಟು ಹಾಕಿದ್ದು ಅದು ಬರಬ್ಬರಿ ಇತ್ತು. ಇಕ್ಕಟ್ಟು ಹಾಕಿದ್ದ ಇದು ಸ್ವೀಟ್ ಪಾನಿ. ಸ್ವೀಟ್ ಇಷ್ಟ ಆಗಲ್ಲ. ಅದಕ್ಕೆ ಇಡಂಗಿಲ್ಲ. ಹಂಗೆ ಎಷ್ಟು ದಿನ ಇಟ್ರು
ಎರಡೂ ಇಲ್ಲ. ಪಾನಿ ಇಲ್ಲದಿಲ್ಲ ಅದು ಕಡಿಮೆ ಅದು ಕಡಿಮೆ ಇಲ್ಲ. ಅದನ್ನ ಸಾರಿಗೆ ಯೂಸ್ ಮಾಡ್ಕೋಬೋದು. ಸಾರು ಪಲ್ಯ ಕತ್ತಿ ಯಾವುದು? ಇವತ್ತಿನ ಲಾಗ್ ನೋಡಿದ್ರಲ್ಲ, ಸಿಂಪಲ್ ಆಗಿತ್ತು. ಬಟ್ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ನಾನೀಗ ಹೊರಗೆ ಚಪಾತಿ ಮಾಡಕತ್ತೀನಿ. ನಾನು ಮಾಡೋ ಚಪಾತಿ ಪ್ರತಿಯೊಬ್ಬರನ್ನು ಅಂದರೆ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಇಷ್ಟಪಡ್ತೀರಿ. ಅದ್ರ ಚಪಾತಿ, ರೊಟ್ಟಿ, ಹೋಳಿಗೆ ಭಾಳ ಇಷ್ಟಪಡ್ತೀರಿ. ಯಾಕಂದ್ರೆ ನಾವು ಜವಾರಿ ಗೋಧಿಯಿಂದನೇ ಚಪಾತಿ ಮಾಡ್ತೀವಲ್ಲ, ಚಪಾತಿ ಅಂದ್ರೆ ಮಸ್ತ್ ಬರ್ತಾವೆ. ಬಾಯಿಗಿಟ್ರನ್ನ ಕರಗ್ತಾವೆ ಅಷ್ಟು. ಹೋಳಿಗೆ ಈ ಥರ ಮಸ್ತ್ ಬರ್ತಾವೆ, ತಿನ್ನಕ್ಕೆ ಭಾಳ ರುಚಿ ಆಕ್ಕವು. ಯಾಕಂದ್ರೆ ಜವಾರಿ ಗೋಧಿ ಎಲ್ಲ ಹಾಗಾಗಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್. ಆದಷ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಗೆ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ನಿಮ್ದೊಂದು ಲೈಕು, ಒಂದು ಕಮೆಂಟು ಮತ್ತೊಂದಿಷ್ಟು ಜನರ ಫೋನಲ್ಲಿ ವಿಡಿಯೋ ಹೋಗೋಕೆ ಸಪೋರ್ಟ್ ಮಾಡ್ತೈತಿ. ಅದಕ್ಕೋಸ್ಕರ ನೀವು ಮಾಡೋ ಅಡುಗೆ ಸ್ಪೆಷಲ್ ಯಾವುದು ನಿಮ್ಮ ಮನೇಲಿ ಇಷ್ಟಪಡ್ತಾರಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆ ನಾವು ಏನೋ ವೆರೈಟಿ ಅಡುಗೆ ಮಾಡಿದ್ರೂ ಇಷ್ಟಪಡೋಂಗಿಲ್ಲ. ರೊಟ್ಟಿ ಪಲ್ಯ ಇದನ್ನು ಮಾಡಿಟ್ರೆ ಸಾಕು. 3 ಹೊತ್ತಲ್ಲ 6 ಹೊತ್ತಾದ್ರೂ ರೊಟ್ಟಿ ಪಲ್ಯ ಇಲ್ಲ. ಚಪಾತಿ ಅಂದರೂ ಕಂಪಲ್ಸರಿ ಇರಲೇಬೇಕು. ಚಪಾತಿ ಅಥವಾ ರೊಟ್ಟಿ ಕಂಪಲ್ಸರಿ ಇರಲೇಬೇಕು. ಬರೀ ಅನ್ನ ಸಾರು ಅಂತಂದ್ರೆ ತಿನ್ನಕ್ಕೆ ಹೋಗಂಗೇ ಇಲ್ಲ. ಇಲ್ಲಾಂದ್ರೆ ದೊಡ್ಡ ಯುದ್ಧನ ಆಗಿಬಿಡ್ತಾವೆ. ಅದು ಹಿಂಗೆ ನಾವು ಸಪ್ರೇಟ್ ಅದೇಲ್ಲ, ಅದೇ ಇನ್ನಿಸಂಗಿಲ್ಲ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಂತರೂ ಹಂಗೇನಾರು ಆದ್ರೆ ಮುಗೀತು, ಯುದ್ಧನೇ ನಡೆದು ಬಿಡ್ತಾವೆ. ಊಟ ಮಾಡೋಣ ಬರ್ರಿ. ಗಾಳಿ ನೋಡ್ರಿ, ಜೋರು ಗಾಳಿ ಬೀಸಾಗತ್ತೈತಿ. ಅದೇನು ಗಾಳಿ ಒಳಗೆ ಇಲ್ಲ. ಚಪಾತಿ ಹೊಸ ಗೋಧಿ ಚಪಾತಿ ಇಷ್ಟು ರುಚಿಯಾಗ್ಯಾವ. ಕೊಡೋಗ ಅಜ್ಜ ಕೊಡೋಗ ಅದನ್ನ ಹಿಡ್ಕೊತಿ. ಹರಿದಾಕ ನಿಮ್ಮ ದೊಡ್ಡಪ್ಪಗೆ ಅಷ್ಟ ಅವಂಗೆ ಹಂಗೆ ಕೊಡ್ಬೇಕು. ಉಳ್ಕಿಂದ ಯಾರೋ ಬಂದ್ರು ಊಟಕ್ಕೆ ಹರಿದು ಹಾಕಿಬಿಡ್ಬೇಕು ಅಷ್ಟೇ ಸಾಕು. ಇದ್ರಾಗ ನೋಡ್ದ ಪೇಂಟ್ ಕಟ್ಟೈತಿ ಎಲ್ಲ ಬಿಳಾಕತ್ತು ನೋಡು. ಹಾಂ